यहाँ पे शीश महल है, दुनिया का पहला, जिसका पूरा फ्लोर कांच के ऊपर ही चलना है आपने। वो दुनिया का पहला म्यूजियम जिसके अंदर जयपुर की 7 फुट 3 इंच महाराणा प्रताप प्योर गोल्ड का काम। ಸೊ ನಾವ್ ಇವಾಗ ಬಂದು ರಾಯಲ್ ಗ್ವಾಟಿಯರ್ ಬಂದಿದೀವಿ. ಇಲ್ಲಿ ಏನು ಅಂದ್ರೆ ಹಳೆ ಕಾಲದ್ದು ರಾಜ ಮಹಾರಾಜಗಳು ಯಾರ್ಯಾರಿದ್ರು ಅಥವಾ ಇವಾಗ ಕರೆಂಟ್ ಇರೋ ರಾಜಗಳು ಮಹಾರಾಜಗಳು ಯಾರಾದ್ರೂ ಏನಾದ್ರು ತೀರೋದ್ರೆ ಇಲ್ಲೇ ಅವ್ರನ್ನ ಮಣ್ಣು ಮಾಡೋದಂತೆ. ಸೊ ನೀವು ನೋಡ್ಬೋದು ಇದೆಲ್ಲ ಏನೇನ್ ಮಾನ್ಯುಮೆಂಟ್ಸ್ ಇದೆಯೋ ಎಲ್ಲ ಒಬ್ಬೊಬ್ಬ ರಾಜಂದು, ಈ ಊರಿನ ರಾಜಂದು. ಈ ಜಾಗಕ್ಕೆ ಇನ್ನೊಂದು ಹೆಸರು ಬಂದು ಗ್ವಾತೋರ್ ಕಿ ಛತ್ರಿಯ ಅಂತ. ಸೊ ಇಲ್ಲಿ ರಾಜರದು ಸಮಾಧಿ ಅಂತ ಅದ್ರ ಮೀನಿಂಗು, ಗ್ವಾತೋರ್ ಕಿ ಛತ್ರಿಯ. ಸೊ ಇಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಸಿಕ್ಕಿದ್ರು. ಅಲ್ಲಿ ಹಿಂದೆಗಡೆ ಒಂದು ಕದಂ ಕುಂಡ್ ಅಂತ ಬರುತ್ತಂತೆ. ಅಲ್ಲಿ ಸೇಫ್ ಇರಲ್ಲ ಫಾರಿನರ್ಸ್ಗೆ ಅಥವಾ ಔಟ್ಸೈಡರ್ಸ್ಗೆ. ಜಾಸ್ತಿ ಹುಡುಗರೆಲ್ಲ ಲೂಟ್ ಮಾಡೋದು, ಕಿತ್ಕೊಂಡು ಹೋಗೋದು ಆ ಥರ ಮಾಡ್ತಾರಂತೆ. ಕದಂ ಕುಂಡ್ ಅಂತ ಅದ್ರ ಹೆಸರು. ನೀವೇನಾದ್ರೂ ಹೋದ್ರೆ ಅಲ್ಲಿ ಸೇಫ್ ಆಗಿರಿ. ಕದಂ ಕುಂಡ್ ಅನ್ನೋದು ಹಿಂದೆ ಬರುತ್ತಂತೆ. ಇದು ಬಂದು ಗ್ವಾಟಿಯರ್ ಕಿ ಛತ್ರಿಯ ಅಲ್ಲಿ 3ನೇ ಪಾರ್ಟ್ ಇದು. ಸೊ ಇದು ಬಂದು 3 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಫಸ್ಟ್ ನೀವು ಅಲ್ಲಿ ಬಂದ್ವಲ್ಲ ಅದು ಫಸ್ಟ್ ಪಾರ್ಟು, ಸೆಕೆಂಡ್ ಅಲ್ಲಿ ಮೇಲೆ ಹತ್ಕೊಂಡು ಕರ್ಕೊಂಡು ಹೋಗಿದ್ನಲ್ಲ ಅದು ಸೆಕೆಂಡ್ ಪಾರ್ಟು, ಇದು ಬಂದು 3rd ಪಾರ್ಟು. ಇದು ಬಂದು ನಹಾರ್ಗಢ್ ಫೋರ್ಟ್ ಇದೆಯಲ್ಲ, ಆ ಬೆಟ್ಟದ್ದು ಬುಡದಲ್ಲೇ ಇರೋದು. ಇದು ನೋಡ್ತಿದ್ರಲ್ಲ, ಇದೆಲ್ಲ ನಹಾರ್ಗಢ್ ಬೆಟ್ಟದ್ದು. ನಾವಿವಾಗ ನೀವು ನೋಡ್ತಿರ್ಬೋದು ಜಲ್ಮಹಲ್ ಹತ್ರ ಬಂದಿದೀವಿ. ಹಿಂದೆ ಕಾಣ್ತಿರೋದು ಜಲ್ಮಹಲ್. ಅದು 5 ಸ್ಟೋರಿಡ್ ಬಿಲ್ಡಿಂಗ್ ಅಂತೆ. ನೀರು ತುಂಬಿಕೊಂಡು ಇವಾಗ ಜಸ್ಟ್ 2 ಸ್ಟೋರಿ ಮಾತ್ರ ಕಾಣಿಸ್ತಿದಂತೆ. ಇನ್ನು ಮಿಕ್ಕಿದ 3 ಸ್ಟೋರೀಸು ನೀರೊಳಗೆ ಮುಚ್ಚೋಗಿದೆ ಅಂತ ಹೇಳ್ತಾರೆ. ಪ್ಲಸ್ ಇದನ್ನ ಇವಾಗ ಏನೋ ಹೋಟೆಲ್ ಮಾಡೋಣ ಅಂತ ಇವರು ಗೌರ್ಮೆಂಟ್ ಅವರು ಇದು ಮಾಡ್ತಿದ್ದಾರೆ. ಕೇಸ್ ನಡೀತಿದೆ ಅಂತ ಇದ್ರ ಮೇಲೇನೋ. ಸೊ ಒಳಗಡೆ ಯಾರಿಗೂ ಹೋಗಕ್ ಬಿಡಲ್ಲ. ತಿರ್ಗಾ ನೀರು ಖಾಲಿ ಆಗಲ್ವಂತೆ. ಇದೇನು ನೀರು ಅಂದರೆ ಈ ಜೈಪುರದ್ದು ಎಲ್ಲ ಗಲೀಜ್ ನೀರೆಲ್ಲ ಬಂದು ಇಲ್ಲಿಂದ ಹೋಗುತ್ತಂತೆ. ತಿರ್ಗಾ ಆ ಕಡೆ ಡ್ಯಾಮ್ ಇದೆ, ಅಲ್ಲಿಂದ ಓಪನ್ ಮಾಡಿಬಿಡ್ತಾರೆ. ಸೊ ಲೆವೆಲ್ ಯಾವಾಗಲೂ ಹಿಂಗೆ ಇರುತ್ತೆ. ಇವಾಗ ನಾವು ಬಂದು ನಹಾರ್ಗಢ್ ಫೋರ್ಟ್ಗೆ ಬಂದಿದ್ದೀವಿ. ಇವ್ರು ನಮ್ಮ ಆಟೋ ಅಂಕಲು ದುಬೈ ಎಲ್ಲ ಓಡಾಡಿದಾರಂತೆ. ದುಬೈ ಎಲ್ಲ ಓಡಾಡ್ಕೊಂಡು ಬಂದು ಸೆಟ್ಲ್ ಆಗಿದಾರಂತೆ. ಅವರು ಇಲ್ಲೇ ಒಂದ್ ಸ್ವಲ್ಪ ತೋರಿಸ್ತೀನಿ ಅಂತ ಹೇಳಿದ್ರು. आप सुन लीजिए, अगर आपको लगे कि देखना नहीं है तो फिर टिकट यहाँ से आएगा। जितनी देर शीश महल में रहोगे आप लोग, 9 से 10 मिनट कांच के ऊपर ही चलना है आपने। वो शीश महल है, वहां पे ऊपर लाल बोर्ड लगा हुआ है। शीश महल से पहले रॉयल दरबार, दुनिया का पहला म्यूजियम जिसके अंदर जयपुर की रॉयल फैमिली है। 3 राजा हैं जयपुर के। लास्ट रानी महारानी गायत्री देवी जी का यंग और ओल्ड वर्जन, 7 फुट 3 इंच महाराणा प्रताप प्योर गोल्ड का काम। दीवारों पे सोने की नक्काशी है, महल की तरह दिखता है पूरा। ये वाला जो म्यूजियम है ना सामने, ये है हॉल ऑफ आइकॉन्स। अब ये अचीवर्स का म्यूजियम है। इसमें हर एक अचीवर, ज्यादातर इंडियंस है, हर एक अचीवर के लिए एक कहानी, एक कॉन्सेप्ट, एक सेट है। कल्पना चावला, उनको देखने के लिए अंतरिक्ष यान के अंदर खड़े देखे देखेंगे। फिर आप दिल्ली पहुंच जाएंगे, इंडिया गेट से वॉक शुरू करेंगे कर्तव्य पथ, राष्ट्रपति भवन में APJ कलाम साहब। ओके, बच्चों के लिए डोरेमोन, नोबिता, आयरन मैन, स्पाइडरमैन, ट्रांसफॉर्मर, टाइगर। 1, 2 और 3, तीनों का टिकट मिलाकर होता है 500 रुपए एक आदमी का। अंदर फोटो आपके मोबाइल पर अलाउड नहीं है। आपके हाथ में एक टॉप पॉकेट में फोन नहीं होगा।
पैंट के पॉकेट में, पर्स में, बैग में अपने पास रखिए. इन केस फोटोज करने हो तो म्यूजियम 1 और 2 में हमारे कैमरामैन करेंगे. शीश महल में कोई फोटो नहीं, ना आपका ना मेरा. ये फोटोज चार्जेबल है. 70, 80, 100 रुपए वाले नहीं है. 16, 17 रुपए की एक फोटो आती है. मोबाइल पे ट्रांसफर, सॉफ्ट कॉपी, प्रिंट आउट नहीं देते. ठीक. 40 मिनट का टूर है. टिकट यहाँ से आएगी, कैश या कार्ड. ಜೈಗಢ್ ಫೋರ್ಟ್ ಎಂಟ್ರೆನ್ಸ್ ಅಲ್ಲಿ ಒಂದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಥರ ಇದೆ. ಸೊ ಅಲ್ಲಿ ನಿಮಗೆ ವರ್ಲ್ಡ್ ಅಚೀವರ್ಸ್ ಇದ್ದಾರಲ್ಲ, ವರ್ಲ್ಡ್ ಅಚೀವರ್ಸು, ಇಂಡಿಯನ್ ಫ್ರೀಡಮ್ ಫೈಟರ್ಸು, ಕ್ರಿಕೆಟ್ ಸ್ಟಾರ್ಸು, ಸ್ಪೋರ್ಟ್ಸ್ ಮೆನ್ನು, ಅವ್ರದ್ದೆಲ್ಲ ವ್ಯಾಕ್ಸ್ ಸ್ಟ್ಯಾಚು ಮತ್ತು ಹಳೆ ಕಾಲದ್ದು ರಾಜರು ಸ್ಟ್ಯಾಚು ಎಲ್ಲ ಇದೆ. ಅಲ್ಲಿ ಫೋಟೋ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅವ್ರದ್ದೇ ಫೋಟೋಗ್ರಾಫರ್ ಕಳಿಸ್ತಾರೆ. 15 ರೂಪೀಸ್ 1 ಫೋಟೋ ಅನ್ನೋ ಥರ ತೊಗೊತಾರೆ. ಬಟ್ ನನ್ನ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ದು ನೋಡಿ ವ್ಲಾಗರ ಅಂತ ಕೇಳಿದ್ರು. ವ್ಲಾಗರ್ ಅಂದಿದ್ದಕ್ಕೆ ನಾವೇ ನಮ್ಮ ಕಡೆಯಿಂದನೇ 15 ಫೋಟೋ ಕಾಂಪ್ಲಿಮೆಂಟ್ರಿಯಾಗಿ ಕೊಡಿಸ್ತೀವಿ. ಪ್ಲಸ್ ಒಬ್ಬರು ಇವ್ರನ್ನ ಕಳಿಸ್ತೀವಿ ನಿಮ್ಮ ಜೊತೆ. ಅವ್ರು ಹೇಳ್ತಾರೆ ನಿಮಗೆ ಎಲ್ಲೆಲ್ಲಿ ವೀಡಿಯೋ ಮಾಡ್ಕೋಬೋದು, ಮಾಡ್ಕೊಳಂಗಿಲ್ಲ ಅಂತ. ಸೊ ಅವರೊಂದು ಹೆಲ್ಪ್ ಮಾಡಿದ್ರು ನನಗೆ. ನೆಕ್ಸ್ಟ್ ಟೈಮ್ ನೀವು ಏನಾದರೂ ಬಂದು ಒಳಗಡೆ ಎಲ್ಲ ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತಗೋಬೇಕು ಅಂದರೆ ನೀವು ನಂತರ ಒಂದು ಕ್ಯಾಮ್ರಾ ಇಟ್ಕೊಂಬನ್ನಿ, ವ್ಲಾಗರ್ ಅನ್ನಿ, ಆವಾಗ ಬಿಟ್ಕೊಡ್ತಾರೆ. ಇದು ರಾಜ ಮಹಾರಾಜರ ಕಾಲದ್ದು ಸ್ಟೆಪ್ ವೆಲ್ಲು. ಇಲ್ಲಿ ವಾಟರ್ ರಿಸರ್ವಾಯರ್ ಥರ ಮಾಡ್ಕೊಂಡಿರ್ತಾರೆ. ಸೊ ಎನಿ ಟೈಮ್ ಡ್ರಾಟ್ ಎಲ್ಲ ಬಂದರೆ ಇಲ್ಲಿಂದ ನೀರು ಯೂಸ್ ಮಾಡ್ಕೋಬೋದು ಅನ್ನೋ ಥರ.
ನೋಡಿ ರಾಜರ ಕಾಲದಲ್ಲಿ ಪ್ಯಾಸೇಜಸ್ ಹೆಂಗಿತ್ತು ಮನೆ ಒಳಗಡೆ, ಯಾವ್ದೋ ಗುಹೆ ಒಳಗ್ ಬಂದಂಗ ಆಗತ್ತೆ. ಈ ತರ ಏನಕ್ ಮಾಡಿರ್ತಾರೆ ಅಂದ್ರೆ ಯಾವ್ದಾನ ದಾಳಿ ಆದಾಗ ಜನಗಳು ನುಗ್ಬಾರ್ದು, ತಿರ್ಗಾ ಹೈಡಿಂಗ್ ಸ್ಪಾಟ್ಗಳು ಜಾಸ್ತಿ ಸಿಗ್ಲಿ ಅಂತ ಮಾಡಿರ್ತಾರೆ. ಸೊ ಇದು ಬಂದು ನಹಾರ್ಗಢ್ದು ಟಾಪ್ ಫ್ಲೋರು, ಟೆರೇಸ್ ಅನ್ಬೋದು. ನೀವು ಈ ಕಡೆ ಎಲ್ಲ ನೋಡ್ತೀರಾ ರೂಮ್ಸ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲೇನು ಅಷ್ಟೊಂದು ನೋಡೋಕ್ಕೇನಿಲ್ಲ, ಖಾಲಿ ಖಾಲಿ ಮನೆ, ಏನು ಲೈಕ್ ಮ್ಯೂಸಿಯಂ ಥರ ಏನು ಇಟ್ಟಿಲ್ಲ. ಮನೆ ಹೆಂಗಿತ್ತು ಆಗಿನ ಕಾಲದಲ್ಲಿ, ಸಂದಿಗೊಂದಿಗಳೆಲ್ಲ ಹೆಂಗಿದ್ವು ಮನೆ ಒಳಗೆ, ಆ ಥರ ಇದೆ. ಬಿಟ್ರೆ ಲೈಕ್ ಏನು ಮ್ಯೂಸಿಯಂ ಥರ ಅದಾಗಲಿ ಅಥವಾ ರಾಜನ ವಸ್ತುಗಳಾಗಲಿ ಆ ಥರ ಏನೂ ಇಟ್ಟಿಲ್ಲ. ನೀವು ಇಲ್ಲಿ ಬಂದರೆ ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡೋಕೆ ಹೋಗ್ಬೇಡಿ. ನಂತರ ನೆಕ್ಸ್ಟು ಜೈಗಢ್ ಫೋರ್ಟ್ಗೆ ಹೋಗೋಣ. ಜೈಗಢ್ ಫೋರ್ಟಿಂದ ಆಮೇರ್ ಫೋರ್ಟ್ಗೆ ಹೋಗೋಣ. ಆಮೇರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಬೇಕು, ಯಾಕೆಂದರೆ ಅಲ್ಲಿ ನೋಡೋ ಅಂಥದ್ದು ಚೆನ್ನಾಗಿದೆಯಂತೆ. ಸೊ ಬನ್ನಿ, ಎಲ್ಲ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದನ್ನ ತಿರುಗಿಸಿದ್ರೆ ಇದ್ರದ್ದು ಆಂಗಲ್ ಚೇಂಜ್ ಆಗುತ್ತೆ. ನೀವು ಮೇಲಕ್ಕೆ ಕೆಳಕ್ಕೆ ಮಾಡ್ಕೋಬೇಕು ಅಂದ್ರೆ ಇವಾಗ ಫುಲ್ಲು ಕೆಳಗಿದೆ. ಇದನ್ನ ಹಿಂಗ್ ತಿರುಗಿಸಿದ್ರೆ ಇದು ಮೇಲಕ್ಕೆ ಬಂದಾಗ ಇದು ಕೆಳಕ್ಕೆ ಹೋಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಫೋರ್ಟ್ ಮೇಲೆ ಎಲ್ಲಾದ್ರೂ ಕೂತ್ಕೊಂಡು ಕೆಳಗಡೆ ಹೊಡಿಬೇಕು ಅಂದ್ರೆ ಇದನ್ನ ಹಿಂಗ್ ಮಾಡ್ಕೊಂಡು ಹಿಂಗ್ ಕೆಳಗೆ ಹೊಡಿಯೋದು. ಇದರಲ್ಲಿ ಮದ್ದಿಟ್ಟಿರೋರು ಇಲ್ಲಿ ಇದನ್ನ ಓಪನ್ ಮಾಡ್ಬೋದು. ಇದು ಓಪನ್ ಮಾಡಿ ಅಲ್ಲಿಂದ ಬಾಲ್ ಹಾಕಿ ಇಲ್ಲಿ ಮದ್ದಿಟ್ಟಿರೋರು ಮದ್ದು ಹಚ್ಚಿದ್ರೆ ಫೈರ್ ಆಗೋದು. ಟಿಕೆಟ್ ಸಿಗುತ್ತೆ. ಇದು ಎಂಟ್ರೆನ್ಸು. ಇದು ನೀವು ನೋಡ್ತಿರ್ಬೋದು ಜೈಗಢ್ ಫೋರ್ಟ್. ನೀವ್ ಎದುರುಗಡೆ ನೋಡ್ತಿರೋದು ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾನನ್. ಈ ಕ್ಯಾನನ್ ಹೆಸರು ಬಂದು ಜೈವನ ಕ್ಯಾನನ್ ಅಂತ. ಇದು ಬಂದು ನಿಮ್ಗೆ ಜೈಗಢ್ ಫೋರ್ಟ್ ಅಲ್ಲಿ ನೋಡಕ್ ಸಿಗುತ್ತೆ. ಈ ಕ್ಯಾನನ್ ಬಂದು ಸವಾಯ್ ಜೈ ಸಿಂಗ್ 2 ಅನ್ನೋನು ಕಟ್ಸಿರೋದು. ಇದು ಆಲ್ಮೋಸ್ಟ್ ಒಂದು 50 ಟನ್ಸ್ ಅಷ್ಟು ವೆಯ್ಟ್ ಇದೆಯಂತೆ. ಮತ್ತೆ ಇದನ್ನ ಮಾಡಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದಂತೆ ಇದನ್ನ. ಮತ್ತೆ ಈ ಕ್ಯಾನನ್ ಬಂದು ಆಲ್ಮೋಸ್ಟ್ 20 ಫೀಟ್ ಅಷ್ಟು ಉದ್ದ ಇದೆಯಂತೆ. ಈ ಕ್ಯಾನನ್ 1722 ಒಂದ್ಸತಿ ಫೈರ್ ಮಾಡಿದ್ರಂತೆ. ಚಕ್ಸು ವಿಲೇಜ್ ಅಂತ ಇಲ್ಲಿಂದ 35 ಕಿಲೋಮೀಟರ್ ಇದೆ. ಅಲ್ಲಿ ಹೋಗಿ ಒಂದು ಕೆರೆ ಅಷ್ಟು ದೊಡ್ಡದು ಮಾರ್ಕ್ ಆಗಂಗೆ ಗುಂಡು ಬಿದ್ದಿತ್ತಂತೆ. ಮುಂದೆ ನೋಡ್ತಿದಿರಲ್ಲ ಒಂದು ಟವರ್ನ, ಅದು ವಾಚ್ ಟವರ್ ಅಂತೆ. ಈ ಫುಲ್ಲು ಜೈಗಢ್ ಫೋರ್ಟ್ ಬಂದು ಒಂದು ವಾಚ್ ಟವರ್ ತರನೇ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇಂದ ಮಾಡಿರೋದು. ಇಲ್ಲಿ ರಾಜನೂ ಇರ್ತಿರ್ಲಿಲ್ಲ, ರಾಣಿನೂ ಇರ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಏನಾನ ಇನ್ವೇಷನ್ ಆಯ್ತು ಅಂದ್ರೆ ಇಲ್ಲಿಗೆಲ್ಲರೂ ಬಂದು ಇಲ್ಲಿಂದ ಅವ್ರದ್ದು ಟ್ಯಾಕ್ಟಿಕ್ಸ್ ನ ಉಪಯೋಗ ಮಾಡೋರಂತೆ. ಅದು ವಾಚ್ ಟವರ್ ಅಲ್ಲಿ. ವಿಂಡೋಗಳು ಈ ತರ ಏನಕ್ಕೆ ಕಟ್ ಮಾಡಿರೋದು ಅಂದ್ರೆ ನಮ್ಗೆಲ್ಲ ಕಾಣಿಸುತ್ತೆ, ಆ ಕಡೆ ಈ ಕಡೆ ಎಲ್ಲ ನೋಡಿ ಎಲ್ಲ ಫುಲ್ ಆಂಗಲ್ ಕಾಣಿಸುತ್ತೆ ನಮ್ಗೆ. ಬಟ್ ಈಚೆಗಡೆ ಇರೋರ್ಗೆ ನಾವು ಯಾವ ಕಡೆ ನಿಂತ್ಕೊಂಡು ನೋಡ್ತಿದೀವಿ ಅನ್ನೋದು ಕಾಣಿಸ್ಬಾರ್ದು ಅಂತ ಈ ತರ ಆಂಗಲ್ ಅಲ್ಲಿ ಈ ವಿಂಡೋನ್ ಮಾಡಿರೋದು. ಪ್ಲಸ್ ಇಲ್ಲಿ ನೋಡ್ತಿರ್ಬೋದು ನೀವು ತೂತಾಗಳಿದೆ. ಇದು ಮೇನ್ ರೋಡು ಅಲ್ಲಿ ಕಡೆ ಇರೋದು. ಸೊ ಯಾರನ್ನ ಹಿಂಗೆ ಇನ್ವೇಷನ್ ಮಾಡಕ್ಕೆ ಬರ್ತಿರ್ಬೇಕಾರೆ ಇಲ್ಲಿಂದ ಬಿಸಿ ಆಯಿಲು ಅಥವಾ ಬಿಸಿ ನೀರು ಆ ಥರ ಎಲ್ಲ ಚೆಲ್ಲೋರಂತೆ. ನಾನು ಓಡಾಡ್ತಿರೋ ಜಾಗ ಏನು ನಿಮಗೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಪೆಟ್ರೋಲಿಂಗ್ ಮಾಡ್ತಿರೋರು. ಸೊ ಅಲ್ಲಿ ಮೆಟ್ಲು ಮೇಲೆ ಒಬ್ಬ ನಿಂತಿರೋನು, ಇಲ್ಲಿ ಒಂದಿಬ್ರು ಜನ ಪೆಟ್ರೋಲ್ ಮಾಡಿಕೊಂಡು ಫುಲ್ಲು ರೌಂಡ್ ಓಡಾಡ್ಕೊಂಡು ನೋಡ್ತಾ ಇರೋರು. ಫಾರ್ ಎಕ್ಸಾಂಪಲ್ ಯಾರಾದರೂ ಬರ್ತಾರಾ ಅಥವಾ ಏನಾದರೂ ಇನ್ವೇಷನ್ ಆಗುವಂಥ ಸಂಗತಿಗಳಿದೆಯಾ ಅನ್ನೋದು ಇಲ್ಲಿ ಪೆಟ್ರೋಲ್ ಮಾಡೋರ ಕೆಲಸ. ಕೆಳಗಡೆ ಮಾಮೂಲಿ ಕುದುರೆಗಳು ಅವನ್ನೆಲ್ಲ ಈಚೆ ಬಿಡ್ಬೇಕಾರೆ, ಕುದುರೆ ಸೈನಿಕರು ಎಲ್ಲ ಈಚೆ ಬಿಡ್ಬೇಕಾರೆ ಅದು रावण है डक्का, जो हाथ में है वो रावण है, हाथ से ऐसे चला रहा है उसको हत्ता बोलते हैं, रावण है डक्का.